ಸಿಬಿಐ ಕೇಂದ್ರೀಯ ತನಿಖಾ ಸಂಸ್ಥೆಯವರು ರೋಪರ್ ರೇಂಜ್ನ ಐಪಿಎಸ್ ಅಧಿಕಾರಿ ಹರ್ಚರಣ್ ಸಿಂಗ್ ಬುಲ್ಲರ್ ಮತ್ತು ಲಂಚ ಮಧ್ಯವರ್ತಿ ಕೃಷ್ಣ ಎಂಬುವರನ್ನ ಬಂಧಿಸಿ ಅಪಾರ ಸಂಪತ್ತು ವಶಪಡಿಸಿಕೊಂಡಿದ್ದಾರೆ. ಪಂಜಾಬ್ ರಾಜ್ಯದ ರೋಪರ್ ರೇಂಜ್ನ ಡಿಐಜಿ ಹುದ್ದೆಯಲ್ಲಿರುವ 2009ನೇ ಬ್ಯಾಚಿನ ಐಪಿಎಸ್ ಅಧಿಕಾರಿ ಹರ್ಚರಣ್ ಸಿಂಗ್ ಬುಲ್ಲರ್ 8 ಲಂಚ ಕೇಳಿದ ದೂರಿನ ಮೇಲೆ ದಾಳಿ ಮಾಡಿದ ಸಿಬಿಐನವರಿಗೆ ಭಾರೀ ಪ್ರಮಾಣದ ಅಕ್ರಮ ಸಂಪತ್ತು ಸಿಕ್ಕಿದೆ. 5 ಲಕ್ಷ ನಗದು, ಐಷಾರಾಮಿ ವಾಹನಗಳು, ದುಬಾರಿ ವಾಚ್ಗಳು ಮತ್ತು ಚಿನ್ನಾಭರಣಗಳನ್ನು ಸಿಬಿಐನವರು ವಶಪಡಿಸಿಕೊಂಡಿದ್ದಾರೆ. ಹಲವು ದಾಖಲೆ ಪತ್ರಗಳನ್ನು ಕಬ್ಜಾ ಮಾಡಿದ್ದಾರೆ. ಈ ಐಪಿಎಸ್ ಅಧಿಕಾರಿಯು ಸ್ಥಳೀಯ ಉದ್ಯಮಿಗಳಿಂದ ಮಧ್ಯವರ್ತಿ ಕೃಷ್ಣನ ಮೂಲಕ ತಿಂಗಳ ಮಾಮೂಲಿ ವಸೂಲಿ ಮಾಡುತ್ತಿದ್ದುದು ಕಂಡುಬಂದಿದೆ. 8 ಲಕ್ಷ ರೂಪಾಯಿ ನೀಡದಿದ್ರೆ ನಿನ್ನನ್ನು ಸುಳ್ಳು ಪ್ರಕರಣದಲ್ಲಿ ಒಳಗೆ ಹಾಕುತ್ತಾನೆ ಎಂದು ಈ ಐಪಿಎಸ್ ಅಧಿಕಾರಿಯು ಬೆದರಿಸಿದಾಗಿ ಪಂಜಾಬಿನ ಫತೇಗಢ ಸಾಹೇಬ್ನ ಸ್ಕ್ರಾಪ್ ಉದ್ಯಮಿ ಆಕಾಶ್ ಭಟ್ ಎಂಬುವರು ಸಿಬಿಐಗೆ ದೂರು ನೀಡಿದ್ರು. ಲಂಚವನ್ನ ಮಧ್ಯವರ್ತಿ ಕೃಷ್ಣನ ಮೂಲಕ ತರಿಸುತ್ತಿದ್ದುದು ಕೂಡ ಈ ತನಿಖೆಯಿಂದ ತಿಳಿದು ಬಂದಿದೆ.